ಅಯ್ಯೋ ಎಲ್ಲರಿಗೂ ನಮಸ್ತೆ. ನಾನು ಕಿಶೋರ್ ಬೆಟ್ಟೇಗೌಡ ಅಂತ ಯೋಗ ಶಿಕ್ಷಕ. ಇಂದು ಯೋಗ ಬಗ್ಗೆ ನಿಮಗೆ ಯಾವ್ಯಾವ ಬೆನಿಫಿಟ್ಟು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸುಮಾರು ಎಷ್ಟು ಆಸನಗಳನ್ನ ನಾನು ಮಾಡ್ತಾ ಅಂದರೆ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾಡ್ತಾ ಅದರ ಬೆನಿಫಿಟ್ ನಾನು ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಆಸನದಿಂದ ಯಾವ್ಯಾವ ಕಾಯಿಲೆಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈಗ ಯೋಗದ ಬಗ್ಗೆ ಹೇಳಬೇಕು ಅಂದರೆ, ಯೋಗ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ, ಆರೋಗ್ಯವಾಗಿರ್ಬೋದು. ಮೈಂಡು ಏನೋ ಬೇರೆ ಕಡೆ ಡೈವರ್ಟ್ ಆಗಿದ್ದರೆ ಪ್ರಾಣಾಯಾಮದಿಂದ ಕೂಡ ನಾವು ಮೈಂಡ್ ಡೈವರ್ಟ್ ಆಗಿರೋದನ್ನ ಕಂಟ್ರೋಲಿಗೆ ತರ್ಬೋದು. ಹಾಗೆ ಈಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದ್ರಿಂದ ಏನಪ್ಪ ಅಂದರೆ ಜಾಸ್ತಿ ಸ್ವಲ್ಪ ಅವರು ವೀಕ್ ಇರ್ತಾರೆ. ಅವರಿಗೆ ಯಾವ ಥರ ಜ್ಞಾಪನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಯಾವ ಆಸನ ಮಾಡಿದ್ರೆ ಜ್ಞಾಪನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ನಿದ್ದೆ, ತುಂಬ ಜನಕ್ಕೆ ನಿದ್ದೆ ಕಂಟ್ರೋಲ್ ಆಗಿರಲಿಲ್ಲ. ಆದ್ದರಿಂದ ನಿದ್ದೆ ಯಾವ ಥರ ಕಂಟ್ರೋಲಿಗೆ ಬರಬೇಕು, ಚೆನ್ನಾಗಿ ನಿದ್ದೆ ಬರಬೇಕು ಅಂತ ಹೇಳಿ ಅದ್ರ ಮುಖಾಂತರ ನಾವು ಯೋಗದಲ್ಲಿ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಆಸನಗಳನ್ನ ಮಾಡಿದ್ರೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲನೇ ಆಸನ, ನಿಂತು ಮಾಡುವ ಆಸನದಲ್ಲಿ ವೃಕ್ಷಾಸನ. ಇದು ವೃಕ್ಷಾಸನ ಅಂತ ಹೇಳಿ. ನಿಮ್ಮ ದೇಹ ಯಾವ ಥರ ಇರಬೇಕು ಅಂದರೆ, ಈ ಬಾಡಿ ಇದೆಯಲ್ಲ, ಇದು ಈ ಸೊಂಟದ ನೇರಕ್ಕೆ ಬಾಡಿ ಇರಬೇಕು. ಇದು ಕೈಗಳು ನಿಮ್ಮ ತೋಳಿಗೆ ತಾಕಿರಬೇಕು, ಕೈ ನೇರವಾಗಿರಬೇಕು. ಈ ಆಸನ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಭಾಳ ಮೈಂಡು ಜ್ಞಾಪನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಈ ಕಾಲಿನಲ್ಲಿರುವ ಏನೇ ನಿಮಗೆ ನರನಾಡಿಗಳು ರಕ್ತ ಸಂಚಲನೆ ಆಗೋದ್ರಿಂದ ಇದು ಫುಲ್ಲು ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ಆಸನ ಮಾಡೋದ್ರಿಂದ ನೀವು ಆದಷ್ಟು ಜ್ಞಾಪನ ಶಕ್ತಿ ಹೆಚ್ಚಾಗುತ್ತೆ. ಪ್ರತಿದಿನ ನೀವು ಬೆಳಿಗ್ಗೆ, ಈಗ ನಾನು ಸೂರ್ಯ ನಮಸ್ಕಾರದ್ದು ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡಬೇಕು. ಈ ಆಸನ ಮಾಡೋದ್ರಿಂದ ಭಾಳ ಜ್ಞಾಪನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಕಟ್ ಮಾಡ್ಸೋಕ್ಕೆ